ಮಕ್ಕಳಿಗೆ ಸೊಳ್ಳೆ ಕಚ್ಚಿ ರ್ಯಾಷಸ್ ಬರ್ತಾ ಇದೆ ಅಂತಂದ್ರೆ ಏನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಮಸ್ಕಿಟೋ ಬೈಟ್ ಮಾಡಿದಾಗ ಬರೀ ರಕ್ತ ಹೀರ್ಕೊಳೋ ಬದಲು ಅದು ಸಲೈವ ಕೂಡ ಇಂಜೆಕ್ಟ್ ಮಾಡುತ್ತೆ. ಯೂಶಲಿ ಮಕ್ಕಳಲ್ಲಿ ಮತ್ತೆ ಲೆಸ್ ದ್ಯಾನ್ 1 year ಇರೋ ಬೇಬೀಸ್ ಅಲ್ಲಿ ಈ ಇಮ್ಯೂನ್ ಸಿಸ್ಟಮ್ ಬಾಡಿ ಫೈಟಿಂಗ್ ಕೆಪಾಸಿಟಿ ಅನ್ನೋದು ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಈ ಮಸ್ಕಿಟೋ ಸಲೈವಾಗೆ ಈ ರಿಯಾಕ್ಷನ್ಸ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಏಜ್ ಆಗ್ತಾ ಆಗ್ತಾ ಬಾಡಿ ಇಮ್ಯೂನ್ ಸಿಸ್ಟಮ್ ಇದಕ್ಕೆ ಅಡ್ಜಸ್ಟ್ ಆಗಿ ರ್ಯಾಷಸ್ ಅನ್ನೋದು ಬರೋದಿಲ್ಲ. ಯೂಶಲಿ ರ್ಯಾಷಸ್ ಅನ್ನೋದು ವಿತಿನ್ 15 minutes to 30 minutes ಬರುತ್ತೆ. ಮತ್ತೆ ಕೆಲವೊಮ್ಮೆ 3 days ಇರುತ್ತೆ ರ್ಯಾಷಸ್. ಈ ಕಚ್ಚಿರೋ ಜಾಗದಲ್ಲಿ ರೆಡ್ ಕಲರ್ ರ್ಯಾಷಸ್ ಜೊತೆಗೆ ಇಚ್ಚಿಂಗ್ ಕೆರೆತ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಪ್ರಾಬ್ಲಮ್ ಏನು ಅಂತಂದ್ರೆ ಈ ತರ ಪದೇ ಪದೇ ಇಚ್ಚಿಂಗ್ ಆಗೋದ್ರಿಂದ ಮಗು ಕೆರ್ಕೋತಾ ಇರತ್ತೆ. ಈ ಲೀಷನ್ಸ್ ರೆಡ್ ಕಲರ್ ಇಂದ ಬ್ಲಾಕ್ ಕಲರ್ ಆಗಿ ಆಗ್ಬಿಡತ್ತೆ. ಇದನ್ನ ಹೇಗೆ ತಡಿಬೇಕು ಮನೆಯಲ್ಲಿ ಅಂತಂದ್ರೆ, ಸೊಳ್ಳೆ ಕಚ್ಚಿರೋ ಜಾಗದಲ್ಲಿ ನಿಮ್ಗೆ ಏನಾದ್ರು ರೆಡ್ ಕಲರ್ ರ್ಯಾಷಸ್ ಬರ್ತಾ ಇದೆ ಅಂತಂದ್ರೆ ನೀವು ಐಸ್ ಪ್ಯಾಕ್ ನ ಅಪ್ಲೈ ಮಾಡಬಹುದು. ಫಸ್ಟ್ ಅಲ್ಲಿ ನೀವು ಐಸ್ ನ ಡೈರೆಕ್ಟ್ ಆಗಿ ಒಂದು 30 seconds ಇಡ್ಬೋದು. ಮತ್ತೆ ಬಟ್ಟೆಯಲ್ಲಿ ಅಥವಾ ಕವರ್ ಅಲ್ಲಿ ಐಸ್ ಪ್ಯಾಕ್ ಮಾಡಿ ಒಂದು 10 minutes ಇಡಬೇಕಾಗತ್ತೆ. ಎರಡನೇದು ಏನ್ ಮಾಡ್ಬೋದು ಅಂತಂದ್ರೆ ನೀವು ಅಲೋವೆರಾ ಜೆಲ್ ಅನ್ನ ಅಪ್ಲೈ ಮಾಡ್ಬೋದು. ಮನೆಯಲ್ಲೇ ಸಿಂಪಲ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಬೇಕಿಂಗ್ ಸೋಡಾ ಏನಿರುತ್ತೆ ಅದನ್ನ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡಿ ಅಲ್ಲಿ ಹಚ್ಬಹುದು. ಹನಿ ಇದ್ರೆ ಹನಿನ ಕೂಡ ಹಚ್ಬಹುದು. ತುಂಬಾ ಜಾಸ್ತಿ ರಿಯಾಕ್ಷನ್ಸ್ ಆಗಿದೆ ಅಂತಂದ್ರೆ ಕ್ಯಾಲಮಿನ್ ಲೋಷನ್ ಬರುತ್ತೆ, ಆ ಲೋಷನ್ ಅಪ್ಲೈ ಮಾಡ್ಬೋದು. ಅದು ಬ್ಲಾಕ್ ಕಲರ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಸ್ಟಿರಾಯ್ಡ್ ಕ್ರೀಮ್ ಅನ್ನೋದು ಕೊಡ್ತಾರೆ. ನೀವು ಗಮನದಲ್ಲಿ ಇರಬೇಕಾಗಿರೋದು ಏನಂತಂದ್ರೆ, ಬೇಬೀಸ್ಗೆ ಮತ್ತೆ ಮಕ್ಕಳಿಗೆ ನೈಲ್ಸ್ ಅನ್ನೋದು ಟ್ರಿಮ್ ಮಾಡಿ ಅವ್ರು ತುಂಬಾ ಇಚ್ಚಿಂಗ್ ಮಾಡ್ಕೊಂಡ್ರೆ ಅದು ಬ್ಲಾಕ್ ಕಲರ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್.